ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿತಿ ಮಂಜುನಾಥ್. ನಿನ್ನೆ ಡಿಸಿ ವರ್ಸಸ್ RCB ಮ್ಯಾಚ್ ನೋಡಿದ್ವಿ. RCB ಬೌಲಿಂಗ್ ಇಂದ ಎಲ್ಲರನ್ನ ಇಂಪ್ರೆಸ್ ಮಾಡಿದೆ. ನಿನ್ನೆ ಬೌಲಿಂಗ್ಗೆ RCB ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಎಷ್ಟೋ ಜನರಿಗೆ ನಿನ್ನೆ ನಿದ್ದೆನೇ ಬಂದಿರಲ್ಲ ನಿನ್ನೆ ಮ್ಯಾಚ್ ನೋಡಿದ್ಮೇಲೆ. ಅಂಥದ್ದೊಂದು ಮ್ಯಾಚನ್ನ ನಾವೆಲ್ಲರೂ ನಿನ್ನೆ ನೋಡಿದ್ವಿ. ಹಾಗಾದ್ರೆ ನಿನ್ನೆ ಮ್ಯಾಚ್ ಹೇಗಿತ್ತು, ಯಾರೆಲ್ಲ ಇಂಪ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲದನ್ನ ಇವತ್ತಿನ ಮಾತಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಈ ಹೊತ್ತಿನ ವಿಶೇಷ IPL ಕಿಕ್. ನಿನ್ನೆ RCBಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಪ್ರೇಮ್ ಕುಮಾರ್ ಅವರು. ಸರ್, ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ರಘುವೀರ್ ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಪ್ರೇಮ್ ಸರ್, ಸ್ಟ್ರೇಟ್ ಟು ದ ಪಾಯಿಂಟ್, ನಿನ್ನೆ ಮ್ಯಾಚ್ ಹೇಗಿತ್ತು? ನಿನ್ನೆ ಮ್ಯಾಚು ಬೇಜಾರನೇ ಆಯ್ತು. ಯಾಕಂತ ಹೇಳಿದ್ರೆ ನಾವು RCB ಮ್ಯಾಚಿಗೆ ಅಂದರೆ ಬೆಳಗಿಂದ ಇಲ್ಲಿ ಡಿಬೇಟ್ ಮಾಡೋ ಹೋಗಿರ್ತೀವಿ, ಕಾಯ್ತಾ ಇರ್ತೀವಿ. ಮನೇಲಿ ಒಂದಿಷ್ಟು ಒಂದು ರೋಚಕತೆ ಕ್ಷಣಕ್ಕೆ ಸಿಗತ್ತೆ, ಅಥವಾ ಒಂದು ಬಾಯಿಗೆ ಬರ್ಸಿ ಗೆಲ್ಲೋದು, ಅಥವಾ ಒಂದಿಷ್ಟು ಬಿಗ್ ಸ್ಕೋರ್ ಕಲೆ ಹಾಕ್ತಾರೆ, ಒಂದಿಷ್ಟು ಮಜಾ ಸಿಗತ್ತೆ ಅಂದ್ಕೊಂಡಿದ್ರೆ 1 ಅವರಲ್ಲೇ ಮ್ಯಾಚ್ ಮುಗ್ದೋಗ್ಬಿಟ್ರೆ ಭಾರಿ ಡಿಸಪಾಯಿಂಟ್ ಅದು ನಮಗೆ. ಜೊತೆಗೆ ಅಂಥ ಅವಸರ ಏನಿರಲಿಲ್ಲ RCB ತಂಡಕ್ಕೆ, ನಿಧಾನಕ್ಕೆ ಆಡ್ಬೋದಿತ್ತು ಅನ್ನಿಸ್ತಾ ಇತ್ತು. ಜೊತೆಗೆ ಬೌಲಿಂಗ್ ಹೆಸಲ್ವುಡ್ಗೆಲ್ಲ ನಾವು ನಿನ್ನೆ ಬೈದಿದ್ವಿ. ಮೇ ಬಿ ಕೇಳಿಸ್ಕೊಂಬಿಟ್ರೆ ಏನೋ ಗೊತ್ತಿಲ್ಲ, ಎಲ್ಲಿ ಡಫಿನ್ ತಂದುಬಿಡ್ತಾರಂತ ಅಂತ ಆರ್ಭಟ ಮಾಡಿದ್ರು. ಮೇ ಬಿ ಡೆಲ್ಲಿ ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲ್ಲ, ಸೋಲ್ಬೋದು, ಬಟ್ ದೊಡ್ಡ ಕಾಂಪಿಟೇಷನ್ ಅಂತ ಇರತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಪ್ರೀವಿಯಸ್ ಮ್ಯಾಚಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ, ಹೈಯೆಸ್ಟ್ ಸ್ಕೋರ್ನ ಕಲೆ ಹಾಕ್ತಾರೆ. ಅದಾಗಿಯೂ ಕೂಡ ಪ್ರದರ್ಶನ ತುಂಬಾ ಚೆನ್ನಾಗಿತ್ತು, ಸಮಾಧಾನ ಇತ್ತು ಸೋಲು ಅವರಿಗೆ. ಬಟ್ ಇದು ಅತ್ಯಂತ ಹೀನಾಯ ಸೋಲು. ನಾವು ಹೀನಾಯ ಅಂತ ಬಂದಾಗ ನಮ್ದೇ ರೆಕಾರ್ಡ್ ಇದೆ, ಅದನ್ನು ನಾವು ಹೇಳ್ಕೋಬೇಕು. ಯಾಕಂದ್ರೆ 49 ರನ್ KKR ಇಡನ್ ಗಾರ್ಡನ್ ಅಲ್ಲಿ ನಾವು 2017ರಲ್ಲಿ ನಮ್ಮ ಸಾಧನೆ ಇದೆ. ಬಟ್ ಅದನ್ನೇ ಬೀಟ್ ಮಾಡಕ್ ನೀನೆ ಹರಸಾಹಸ ಪಟ್ರು. ಬಟ್ ಪೂರಲ್ಲಿ ಅದನ್ನ ಸ್ವಲ್ಪ ಒಂದು ಹಂತಕ್ಕೆ ಮಿಲ್ಲರ್ ಅವರು ಒಂಚೂರು ಮ್ಯಾನೇಜ್ ಮಾಡ್ತಾರೆ. ಬಟ್ 4 ವಿಕೆಟ್ 3.3 ಬಾಲು ಹೆಸಲ್ವುಡ್ ಅವರು ಪಂದ್ಯ. ಯಾಕಂದ್ರೆ ನಿನ್ನೆ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅವರಿಗೆ ಸಿಗತ್ತೆ. ನಾನೇ ಇದೀನಿ, ಡಫಿ ಗಿಫಿ ಬೇಡ ಅಂತ ಜಸ್ಟ್ 12 ರನ್ ಕೊಟ್ಬಿಟ್ಟು ಅವರು 3.3 ಬಾಲ್ 3.5 ಎಕಾನಮಿಲಿ ಅದ್ಭುತವಾದ ಬೌಲಿಂಗ್ ಮಾಡ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ ಅದರಲ್ಲೂ ಕೂಡ ನಿನ್ನೆ ಡೆಬ್ಯೂ ಮಾಡಿದಂಥ ಬ್ಯಾಟ್ಸ್ಮನ್ಗೆ ಅದ್ಭುತವಾದ ಯಾರ್ಕರ್, ಇನ್ಸ್ವಿಂಗ್ ಯಾರ್ಕರ್ ಹಾಕ್ತಾರೆ. ಆ ಬೋಲ್ಡ್ ನೋಡೋಕ್ಕೆ ಮತ್ ನೋಡಬೇಕು ಅನ್ನಿಸ್ತಾ ಇತ್ತು. ಅವ್ರದ್ದು 3ನೇದು ಭುವಿ IPL ಇತಿಹಾಸದಲ್ಲಿ ಇದು 3ನೇದು. 20ಕ್ಕೂ ಹೆಚ್ಚನೇ ಬಾರಿ 3 ವಿಕೆಟ್ ಎತ್ಕೊಂಡಿದ್ದಾರೆ ಅವರು. ಈ ರೀತಿಯ ಪ್ರದರ್ಶನ ಬಂದಿದೆ. 3 ಓವರ್ ಅವರು ಬೌಲಿಂಗ್ ಮಾಡಿರೋದು. ಅದಾದ್ಮೇಲೆ ನಮಗೂ ಒಂಚೂರು ಉಳಿಸ್ರಪ್ಪ ಅಂತ ಎಲ್ಲ ಒಂದೊಂದು ವಿಕೆಟನ್ನೇ ಎತ್ಕೊಳ್ತಾರೆ. ಕೃಣಾಲ್ ಪಾಂಡ್ಯ 1 ವಿಕೆಟ್ ಬೀಳುತ್ತೆ, ಸುರೇಶ್ ಶರ್ಮಾಗೂ 1 ವಿಕೆಟ್, ರಸಿಕ್ ದಾರ್ಗೂ 1 ವಿಕೆಟ್, ಎಲ್ಲರೂ ಹಂಚ್ಕೋತಾರೆ. ನನಗನ್ಸುತ್ತೆ ನಿನ್ನೆ ಅತ್ಯಧಿಕ ಒಂದು ಮನೋರಂಜನೆ ಸಿಗತ್ತೆ. ಡೆಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ನಾವು ಅದೇ ಗ್ರೌಂಡು ಪ್ಲಾನ್ B ಕೂಡ ಅಲ್ಲಿ ನಡೀತಾ ಇರತ್ತೆ. ಅಂದ್ರೆ ಒಂದೇ ಗ್ರೌಂಡ್ ಆದ್ರೂ ಕೂಡ ನಿಮಗೆ ಟ್ರ್ಯಾಕ್ಗಳು 5-6 ಟ್ರ್ಯಾಕ್ ಇರ್ತವೆ. ಟ್ರ್ಯಾಕ್ ಬದಲಾವಣೆ ಆದಾಗ, ಆ ಪಿಚ್ ಬದಲಾವಣೆ ಮಾಡಿದಾಗ ಅದೇ ಅರುಣ್ ಜೇಟ್ಲಿ ಆಗಿದ್ರು ಕೂಡ ಬಿಹೇವ್ ಬೇರೆ ಬೇರೆ ತರ ಮಾಡ್ತಿರುತ್ತೆ. ಯಾಕಂದ್ರೆ ಅದಕ್ಕೆ ಸಾಯಿಲ್ ಮಿಕ್ಸಿಂಗ್ ಬೇರೆ ತರ ಮಾಡಿರ್ತಾರೆ, ಅದನ್ನ ರೆಡಿ ಮಾಡೋದೇ ಬೇರೆ ಲೆವೆಲ್ ಮಾಡಿರ್ತಾರೆ. RCB ಅಷ್ಟೇ ಒಂದು ಬ್ಯಾಟಿಂಗ್ ಟ್ರ್ಯಾಕ್ ಒಂದು ಬೌಲಿಂಗ್ ಟ್ರ್ಯಾಕ್ ಆಗಿತ್ತು, ಅದನ್ನ ನೋಡಿದೀವಿ. ಹಾಗಾಗಿ ಆ ಪ್ಲಾನ್ ಅಲ್ಲಿ ನಿನ್ನೆ ಒಂದು ಡೆಲ್ಲಿ ಬಂದಿರಲಿಲ್ಲ ಅಂತ ನಾನು ಅನ್ಕೋತೇನೆ. ಹಾಗಾಗಿ ಅವರು ಇದಕ್ಕೆ ಪ್ಲಾನ್ ಮಾಡಕ್ ಚಾನ್ಸೇ ಇಲ್ಲ. ನಾವು ಈ ಹಿಂದೆ ಹಾಗಾದ್ರೆ ಯಾರ್ಯಾರು ಕಡಿಮೆ ಮೊತ್ತಕ್ಕೆ ಹೋಗಿದ್ದಾರೆ ಅಂತ ನೋಡೋದಾದ್ರೆ ಸುನಿದೆ, ನಾವು 58-59ಕ್ಕೆ RR ಇದೆ, ಅದನ್ನ ನಾವು RCBನೇ ಮಾಡಿದೆ ಬ್ಯಾಕ್ ಟು ಬ್ಯಾಕ್. ಆ ಹೆಮ್ಮೆನೂ ಕೂಡ RCBಗಿದೆ. ಒಂದು ಕೇಪ್ ಟೌನ್ ಅಲ್ಲಿ, ಒಂದು ಜೈಪುರಲ್ಲಿ 2020-23ರಲ್ಲಿ ನಾವು RCBನೇ RR ಮೇಲೆ ಆ ಒಂದು ಪ್ರದರ್ಶನವನ್ನು ನೀಡಿದ್ದೀವಿ. ಅದಾದ್ಮೇಲೆ 59-60 ರನ್ಗೆ ಒಂದು MI ಕೂಡ 60 ರನ್ನಿಗೆ ಕಟ್ ಆಗುತ್ತೆ. ಇನ್ನೊಂದು ಕಡೆಗೆ 67-68, ಇನ್ನು 70-70 ಅಂತ ಬಂದಾಗೂ ಕೂಡ ಮತ್ತೆ RCB ಹೆಸರೇ ಸಿಗುತ್ತೆ ನಿಮಗೆ. 70-70 ಎಲ್ಲಿ 70ಕ್ಕೊಮ್ಮೆ CSK ಮೇಲೆ ನಾವು ಸೋತಿದ್ರೆ, ಇನ್ನೊಂದು ಕಡೆಗೆ RR ಮೇಲೆನೆ 70ಕ್ಕೆ ಸೋತಿದ್ದೀವಿ ನಾವು. ಹಾಗಾಗಿ ಇನ್ನು ಈ ಬಾರಿ ಅಂತ ಹೇಳಿದ್ರೆ 75ಕ್ಕೆ DC ನ ಕಟ್ ಹಾಕಿರೋದು ಒಂದು ಒಳ್ಳೆಯ ಸೈನು. ಜೊತೆಗೆ ನಾವು ಪಾಯಿಂಟ್ ಟೇಬಲ್ ಅಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಇನ್ನೇನು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಇನ್ನೆರಡು ಮ್ಯಾಚ್ ಗೆದ್ರು ಸಾಕು. ಜೊತೆಗೆ ಈ ಪ್ರದರ್ಶನ ಅತ್ಯದ್ಭುತವಾಗಿತ್ತು. ಈ ಸೇಡಿನ ಸರಣಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಯಾವುದು ಕೂಡ ಲೆಕ್ಕಕ್ಕಲ್ಲ. ನೀವು ಯಾರು ಸೇಡ್ ಅಲ್ಲ ಅನ್ನೋ ರೇಂಜಿಗೆ ಇದು ನಂದು ಗ್ರೌಂಡ್ ಅಂತ ಕೊಹ್ಲಿ ಅವರು ಗ್ರೌಂಡ್ ಅನ್ನು ಮುಟ್ಟಿ ಸೈನ್ ಮಾಡ್ತಾರೆ. ಮೇ ಬಿ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ನಾವು DC ಮೇಲೆ ರೈವಲ್ರಿ ಅಂತ ಇಟ್ಕೊಳ್ಳಂಗಿಲ್ಲ. ಆಮೇಲೆ ಇನ್ನೊಂದು, ಕೊಟ್ಟಿದ್ದನ್ನ ನೀಟಾಗಿ ವಾಪಸ್ ಕೊಡೋ ಯಾವ್ದಾದ್ರು ಒಂದು ಟೀಮ್ ಇದ್ರೆ ಅದು RCB. ತುಂಬಾ ಪ್ಲಾನ್ ಆಗಿ ಬರುತ್ತೆ.
ಇರುತ್ತೆ. ಕಳೆದ ಮ್ಯಾಚ್ಗೂ ಈ ಮ್ಯಾಚ್ಗೂ ಶಬಾಷ್ ಗಿರಿ ಏನಂತ ಹೇಳಿದ್ರೆ, ಕಳೆದ ಮ್ಯಾಚಲ್ಲಿ ಏನ್ ಬಿಡು DC ಅಂತ ನಾವು ಆರಾಮಾಗಿ ಬಂದು ಸೋತೀವಿ. ಇವತ್ತು ಪ್ಲಾನ್ ಜೊತೆ ಹೋಗ್ಬೇಕು ಅಂತ ನಾವು ನಿನ್ನೆ ಮಾತಾಡಿದ್ವಿ. ಪ್ರಾಪರ್ ಪ್ಲಾನ್ ಜೊತೆ ಬಂದು ಬೇಗ ಆಲ್ ಔಟ್ ಮಾಡಿದ್ರೆ ಹ್ಯಾಟ್ಸಪ್. ಈ ಪ್ಲಾನು ಪಂಜಾಬ್ ಮೇಲೂ ಮುಂದುವರಿಲಿ, ಆ ಮೂಲಕ ಟಾಪರ್ ಆಗ್ಲಿ ಪಟ್ಟಿಲ್ಲ ಅನ್ನೋದು ನಮ್ಮ ಆಸೆ. ಹಾಗೆ ರಘುವೀರ್, ನೆನ್ನೆ ಸರ್ ಹೇಳಿದ್ರು ಒಂದೇ ಮ್ಯಾಚಲ್ಲಿ ನಾವು ಒನ್ ಅವರಲ್ಲೇ ಪ್ರೋಗ್ರಾಮ್ ಮುಗ್ದೋಯ್ತು, 1 ಅವರಲ್ಲೇ ಮ್ಯಾಚ್ ಮುಗ್ದೋಯ್ತು ಅಂತ ಹೇಳಿ. ಹಾಗೆ ಹೈಲೈಟ್ಸ್ ಮತ್ತೊಂದ್ಸರಿ ನೋಡೋಣ ನಮ್ಮ ಮ್ಯಾಚ್ ಅಲ್ವಾ ಅಂತೇಳಿ ನೋಡಿದ್ರೆ ಬರೀ 10 ನಿಮಿಷದಲ್ಲಿ ಹೈಲೈಟ್ಸ್ ಕೂಡ ಮುಗ್ದೋಗಷ್ಟು ಬೇಗ ಮ್ಯಾಚ್ ಮುಗಿಸಿದ್ರು. ನೆನ್ನೆ ಅಷ್ಟು ಈಸಿ ವಿನ್ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು ನಿಮಗೆ? ನಿನ್ನೆ ಚೆನ್ನಾಗಿರೋ ಮ್ಯಾಚ್ಗಳನ್ನೇ ನೋಡಿದ್ವಿ ನಾವು. ಚೆನ್ನಾಗಿತ್ತು. ಬಾಲಿಂಗ್ ಅಂತ ಬಂದಾಗ RCB ಮೇಲ್ಗೈ ಸಾಧಿಸ್ತು. DC ಅವರು ಎಲ್ಲೋ ಒಂದು ಕಡೆ ಏನು ಸರ್ ಹೇಳ್ದಂಗೆ ಪ್ಲಾನ್ ಮಾಡದೆ ಬಂದ್ರೇನೋ, ಏನು ಈಸಿಯಾಗಿ ಹೊಡಿತೀವಿ, ಕಳೆದ ಬಾರಿ ನಾವು 250 ಹೊಡೆದಿದ್ದೀವಿ, RCBಗೆ 220 ಸಾಕು ಅನ್ನೋ ರೇಂಜಲ್ಲಿ ಆ ರೀತಿ ಪ್ಲಾನ್ ಮಾಡ್ಕೊಂಡು ಬಂದ್ರು, ಅಥವಾ ಪಿಚ್ ಚೇಂಜ್ ಆಗಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಏನೋ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಬಂದು ಪಿಚ್ ಮುಟ್ಟಿ ಟೆಸ್ಟ್ ಮಾಡ್ತಾರೆ ಯಾವ ರೀತಿ ಪಿಚ್ಗಳು ಇರುತ್ತೆ ಅಂತ. ಅವರಿಗೂ ಗೊತ್ತಿರುತ್ತೆ ಇವಾಗ ಕ್ರಿಕೆಟ್ ಇಷ್ಟು ವರ್ಷಗಳ ಗಟ್ಟಲೆ ಆಡ್ಕೊಂಡು ಬಂದಿರೋದ್ರಿಂದ ಪಿಚ್ ಮುಟ್ಟಿನೇ ಅರ್ಥ ಮಾಡ್ಕೊತಾರೆ ಯಾವ ರೀತಿ ಸಾಥ್ ಕೊಡುತ್ತೆ ಪಿಚ್ಚು, ಬಾಲಿಂಗ್, ಬ್ಯಾಟಿಂಗ್. ಇನ್ನು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿರ್ಬೋದು, ಆದ್ರೆ ಕೆಲವೊಂದಿಷ್ಟು ನಿರ್ಣಯನ ವಿರಾಟ್ ಕೊಹ್ಲಿನೇ ತಗೊಂತೀವಿ, ನಾವು ಆನ್ ಕ್ಯಾಮ್ರಾದಲ್ಲೂ ನೋಡ್ತಾ ಇದ್ದೀವಿ. ನಿನ್ನೆ ಓವರ್ ಆಲ್ ನೋಡಕ್ ಬಂದಾಗ ಚೆನ್ನಾಗಿತ್ತು. ಅದರಲ್ಲಿ ನಾನು ಒಬ್ಬರನ್ನ ಹೈಲೈಟ್ ಮಾಡ್ಬೇಕಂತ ಅಂದ್ರೆ, ಇವಾಗ ಪಂದ್ಯಶ್ರೇಷ್ಠ ಏನೋ ಹೆಜಲ್ವುಡ್ಗೆ ಸಿಕ್ತು, ಆದ್ರೆ ಭುವನೇಶ್ವರ್ ಕುಮಾರ್ ಅವರನ್ನ ನಾವು ನೆನ್ಸ್ಕೊಳ್ಳೇಬೇಕಾಗಿರುತ್ತೆ. ಇವಾಗ ನಾವು 2008ರಿಂದ IPL ಸ್ಟಾರ್ಟ್ ಆಯ್ತು ಅಂದ್ರೆ, ಇವಾಗ ಯಾರು 2008ರಿಂದ ಆಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟೇ ಆಟಗಾರರು. ಅದರಲ್ಲಿ ನಾವು ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ, ರವೀಂದ್ರ ಜಡೇಜಾ, ಈ ತರದಲ್ಲಿ ಅದರಲ್ಲಿ ನಾವು ನೋಡುವಂತ ಒಬ್ಬ ಬೌಲರ್ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. 2008ರಿಂದನೂ ಅವರು IPL ಅನ್ನ ಆಡ್ಕೊಂಡು ಬರ್ತಾ ಇದ್ದಾರೆ. ಅದು ಮತ್ತು ಅವರು ಡೆಬ್ಯೂ ಮಾಡಿರೋದು RCB ಪರವಾಗಿ. ಅವರಿಗೆ ಹೇಳುವಷ್ಟು ಚಾನ್ಸ್ ಕೊಟ್ಟಿಲ್ಲ, ಆದ್ರೆ ಕೊಟ್ಟಂತ ಅವಕಾಶನ ಅವರು ಯಾವತ್ತೂ ಬಿಟ್ಟೇ ಇಲ್ಲ. ಇದೇ ನಾವು ಒಂದು ಹೇಳಕ್ ಬಂದ್ರೆ, RCB 2016ಕ್ಕೆ ಫೈನಲ್ ಬರುತ್ತೆ. ಅದರಲ್ಲಿ RCB ಕಪ್ ಸೋಲೋದಕ್ಕೆ ಮೂಲ ರೂವಾರಿ ಅಂದ್ರೆ ಅದು ಭುವನೇಶ್ವರ್ ಕುಮಾರ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಆ ರೀತಿ ಚೆನ್ನಾಗಿರೋ ಬಾಲಿಂಗ್ ಅನ್ನ ಕೊಟ್ಟು SRH ತಂಡಕ್ಕೆ ಗೆಲುವಿಗೆ ಕಾರಣ ಆಗಿರ್ತಾರೆ. ಅದೇ 2025ರಲ್ಲಿ RCB ಗೆಲುವಿಗೆ ಪ್ರಮುಖ ರೂವಾರಿಗಳಲ್ಲಿ ಭುವನೇಶ್ವರ್ ಕುಮಾರ್ ಒಬ್ಬರಾಗಿರ್ತಾರೆ. ನಾವು ನೋಡಕ್ ಬಂದ್ರೆ ಅದ್ಭುತವಾದ ಬಾಲರ್ ಅವರು. ಈ ಭಾರತ ತಂಡಕ್ಕೆ ದಶಕಗಳಿಂದ ಆಡ್ಕೊಂಡು ಬರ್ತಾ ಇದ್ದಾರೆ, ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರದ್ದು ಮತ್ತೊಂದು ಏನಂತ ಅಂದ್ರೆ 2020ಗಿಂತ ಹಿಂದ್ ನೋಡಕ್ ಬಂದ್ರೆ ಅವರು ಒಂದು ಸಹಿತ ನೋ ಬಾಲ್ ಅನ್ನ ಹಾಕೇ ಇಲ್ಲ. ಇದು ಬೌಲರ್ಸ್ ಗಳಿಗೆ ಕಷ್ಟ, ಯಾಕಂತಂದ್ರೆ ಎಲ್ಲ ಮಿಸ್ಟೇಕ್ಗಳಾಗತ್ತೆ. ಆದ್ರೆ ಇಷ್ಟೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು ಭುವನೇಶ್ವರ್ ಕುಮಾರ್ ಅವರಂತಹ ಆಟಗಾರರು ನಮ್ಮ ಭಾರತ ತಂಡದಲ್ಲಿ RCB ತಂಡಕ್ಕೆ ಆಡ್ತಾ ಇರೋದು ನಮ್ಮ ಒಂದು ಹಿಂಗೆ ಹೆಮ್ಮೆ ಅಂತಾನೆ ಹೇಳ್ಕೊಬಹುದು. ನಿನ್ನೆ ಓವರ್ ಆಲ್ ಆಗಿ ಅವ್ರು ನೋಡಬೇಕಾದ್ರೆ ಅನಿಸ್ತಾ ಇತ್ತು ಏನ್ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಸ್ವಿಂಗ್ ನೋಡೋದೇ ಒಂಥರ, ಅವ್ರ ಬಾಲಿಂಗ್ ಹಾಕೋ ಶೈಲಿನೂ ಚೆನ್ನಾಗಿರುತ್ತೆ. ನಿನ್ನೆ ಓವರ್ ಆಲ್ ಆಗಿ ಮ್ಯಾಚ್ ನೋಡಕ್ ಬಂದ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ರು. ಎಲ್ಲಿ DC ಏನು ಕಮ್ಬ್ಯಾಕ್ ಮಾಡ್ಬೇಕಿತ್ತಲ್ಲ, ಸತತ ಸೋಲ್ನಿಂದ ಏನು 250 265 ಹೊಡೆದು ಸೋತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಕಂಬ್ಯಾಕ್ ಮಾಡ್ಕೊಂಡು ಬರಬೇಕು ಅಂತ ಏನಿತ್ತಲ್ಲ, ಅವರಿಗೆ ಕಂಬ್ಯಾಕ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಚಾನ್ಸು ಕೊಟ್ಟಿಲ್ಲ, ಉಸಿರಾಡೋಕ್ಕೂ ಕೊಟ್ಟಿಲ್ಲ. ಆ ರೀತಿ ಬಾಲಿಂಗ್ ಬರ್ತಾ ಇತ್ತು, ವಿಕೆಟ್ ಹೋಗ್ತಾ ಇತ್ತು. ಆ ಒಂದು ರೇಂಜಲ್ಲಿ ನಿನ್ನೆ ಬಾಲಿಂಗು ಚೆನ್ನಾಗಿತ್ತು. ಬ್ಯಾಟಿಂಗ್ನಲ್ಲೂ ನಾನು ಅನ್ಕೊಂಡಿದ್ದೆ ಪಿಚ್ ಸ್ಲೋ ಇರೋ ಕಾರಣ ಒಂದು ಸ್ವಲ್ಪ 10 ಓವರ್ ತನಕನೂ ಹೋಗ್ಬೋದು ಅಂತ. ಇಲ್ಲ, ನಾವು ಆ ರೀತಿ ಟೈಮೇ ಕೊಡಲ್ಲ ಅಂತ ಹೇಳಿ ಸ್ಟಾರ್ಟಿಂಗ್ನಲ್ಲೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓವರ್ ಆಲ್ ಆಗಿ ಏನು ಬೌಲರ್ಸ್ಗಳನ್ನ ಅಟ್ಯಾಕ್ ಮಾಡೋದಿತ್ತಲ್ಲ DC ಅವರಿಗೆ, ಅದು ಚೆನ್ನಾಗಿತ್ತು. ಯಾಕಂತಂದ್ರೆ ಇವಾಗ ಸ್ಲೋ ಆಡೋಕೆ ಹೋದ್ರೆ ಅಲ್ಲೂ ವಿಕೆಟ್ಗಳು ಕಳ್ಕೊಳ್ಳೋದಂತಹ ಚಾನ್ಸಸ್ಗಳಿರುತ್ತೆ. ಇಲ್ಲ, ಒಮ್ಮೆಲೇನೆ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಸರ್ ಹೇಳ್ದಂಗೆ 10 ನಿಮಿಷ ಒಳಗೆ 25 ನಿಮಿಷ ಒಳಗೆ ಮ್ಯಾಚ್ ಮುಗಿಸಿದ್ದಾರೆ. ಅಷ್ಟರಲ್ಲಿ ಮ್ಯಾಚ್ ಮುಗಿಸಿ ಹೋಗ್ಬಿಟ್ರು. ಚೆನ್ನಾಗಿತ್ತು ನಿನ್ನೆ ಓವರ್ ಆಲ್ ಆಗಿ ನೋಡೋಕೆ. ಪ್ರೇಮ್ ಅವರು, ಈಗ ರಘುವೀರ್ ಹೇಳಿದ್ರು ಅವ್ರಿಗೆ ಇಂಪ್ರೆಸ್ ಮಾಡಿರೋ ಪ್ಲೇಯರ್ ನೆನ್ನೆ ಭುವನೇಶ್ವರ್ ಅಂತ ಗೊತ್ತಾಯ್ತು. ನಿಮಗೆ ನೆನ್ನೆ ಯಾರು ತುಂಬಾ ಇಂಪ್ರೆಸಿವ್ ಪ್ಲೇಯರ್ ಅಂತ ಅನ್ಸುತ್ತೆ? ಭುವನೇಶ್ವರ್, ಯಾಕಂದ್ರೆ ಪರ್ಪಲ್ ಕ್ಯಾಪ್ ನ ತೆಗೆದುಕೊಂಡಿದ್ರೆ ಈಕ್ವಲ್ ಆಗಿದ್ದಾರೆ. ಭುವಿ 14, ಕಾಂಬೋಜ್ 14, ಮಲಿಂಗ್ 14. ಅಂದ್ರೆ ಈ 3 ಜನ ಭಾರತೀಯ ಬೌಲರು. ಅದರಲ್ಲಿ ಸೀನಿಯರ್ ಮೋಸ್ಟ್ ಒಬ್ರು. ಅಂದ್ರೆ ಏಜ್ ಅಂತ ಬಂದಾಗ ಫಿಟ್ನೆಸ್ ಬರುತ್ತೆ. ಫಿಟ್ನೆಸ್ ಆಧಾರದ ಮೇಲೆ ನೀವು ವೇಗದ ಬೌಲರ್ ಅಂತ ಹೇಳಿದಾಗ ಸ್ಟೆಪ್ಸ್ಗಳನ್ನ ಇಟ್ಕೊಂಡ್ ಬರಬೇಕು. ಅಲ್ಲಿ ಸುಸ್ತಿರುತ್ತೆ. ಅವೆಲ್ಲವನ್ನ ಮೀರಿ ಮೊದಲಿನ ಚಾಮು ಯಂಗ್ ಪ್ಲೇಯರ್ ಕಾಂಪಿಟೇಷನ್ ಕೊಡ್ತಾ ಇರೋದು ಭುವಿ. ಆ ಪರ್ಪಲ್ ಕ್ಯಾಪ್ ಹೊತ್ಕೊಂಡಿದ್ದಾರೆ ಅಂದ್ರೆ ಹ್ಯಾಟ್ಸಪ್ ಹೇಳ್ಬೇಕು ಅವರಿಗೆ. ಅಂಥದ್ದೊಂದು ಒಳ್ಳೆ ನೀವು ನೋಡಿ, ಆ ಯಾರ್ಕರ್ನ ಮೊದಲನೇ ಓವರ್ನಾಗ ಏನು ಶಾಹಿಲ್ ಪ್ರಕಾಶ್ ಅವ್ರಿಗೆ ಒಂದು ಬೌಲಿಂಗ್ ಮಾಡ್ತಾರೆ. ಎಂತ ಯಾರ್ಕರ್ ಅಂತ ಹೇಳಿದ್ರೆ, ಆತ ಡೆಬ್ಯೂ ಮಾಡಕ್ ಬಂದಿದ್ದಾನೆ, ಏನ್ ಅವ್ನಿಗೆ ಗೊತ್ತೇ ಆಗಿಲ್ಲ ಅಂತ ಯಂಗ್ಸ್ಟರ್ ನೀಟಾಗಿ ಬೋಲ್ಡ್ ಮಾಡ್ತಾರೆ. ಹಾಗಾಗಿ ಭುವಿ ಬೌಲಿಂಗ್ ಇದೆಯಲ್ಲ, ಅದಾದ್ಮೇಲೆ ಆ ಭುವಿ ಚಾಣಾಕ್ಷತನ ನೋಡಿ, ಅದರಲ್ಲಿ 2 ಸ್ಲಿಪ್ ನಿಲ್ಸ್ಕೊಂಡಿರ್ತಾರೆ. ಬ್ಯಾಟ್ಸ್ಮನ್ ಥಿಂಕಿಂಗ್ ಏನೋ, ಮೊದಲ ಬಾಲ್ ನ ಅವರು ಔಟ್ ಸ್ವಿಂಗ್ ಹಾಕ್ತಾರೆ, ಸೇಮ್ ಔಟ್ ಸ್ವಿಂಗ್ ಬೌಲಿಂಗ್ ಅನ್ನ ಹಾಕಿ ಸ್ಲಿಪ್ ಅಲ್ಲಿ ಕ್ಯಾಚ್ ತಗೋಬೇಕು ಅನ್ನುವ ನಿಟ್ಟಿನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಬ್ಯಾಟ್ಸ್ಮನ್ ಥಿಂಕಿಂಗ್ ಬರಬೇಕು. ನೆಕ್ಸ್ಟ್ ಬಾಲ್ ಮೊದಲನೇ
ಬಾಲ್ ಔಟ್ ಸ್ವಿಂಗ್ ಹೋದ್ರೆ ನೆಕ್ಸ್ಟ್ ಬಾಲ್ ಯಾರ್ಕರ್ ಇನ್ ಸ್ವಿಂಗ್ ಮಿಡ್ ವಿಕೆಟಿಗೆ ಬರುತ್ತೆ, ಬೌಲರ್ ಜಡ್ಜಿಂಗ್ ಮಾಡ್ಬೇಕು ಅವರು, ಅಂತ ಬ್ಯಾಟ್ಸ್ಮನ್ ಜಡ್ಜೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಭುವಿ ಟಾಪರ್ ಇದ್ದಾರೆ ನಮಗೆ. ಇನ್ನೊಂದು ಕಡೆಗೆ ನಾವು ಕೊಹ್ಲಿ ಅಂತ ಬಂದಾಗ ಅಷ್ಟೇ, ನಾವೀಗ ಮೋಸ್ಟ್ ರನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂದ್ರೆ ಅಭಿಷೇಕ್ ಶರ್ಮಾ 380 ಇದ್ರೆ, 358 KL ರಾಹುಲ್ ಇದ್ರೆ, ನಮಗೆ 357 ವೈಭವ್ ಸೂರ್ಯವಂಶಿ ಇದ್ದಾರೆ. ಚಿಕ್ಕವರಾದ್ರೂ ಒಳ್ಳೆ ಸಾಥ್ ಕೊಡ್ತಾ ಇದ್ರೆ. ಇನ್ನ 351ರಲ್ಲಿ ಕೊಹ್ಲಿ ಇದ್ದಾರೆ. ಇನ್ನ ಕೊಹ್ಲಿ ಇದೇ ಚಾಮ್ ಇದ್ರೆ ತಂಡ ಮುಂದಿನ ಹಂತಕ್ಕೆ ಹೋಗುತ್ತೆ. ಫೈನಲ್ಸ್ ವರ್ಗೂ ಬರುವ ಫೇವರೆಟ್ ಟೀಮ್ ಅಲ್ಲಿ RCB ಹಾಲಿ ಚಾಂಪಿಯನ್ ಒಂದಾಗಿರೋದ್ರಿಂದ ಮೇ ಬಿ ನಮ್ಗೆ ಏನು ಪರ್ಪಲ್ ಕ್ಯಾಪ್ ಜೊತೆಗೆ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ತಲೆ ಮೇಲೆ ಇರೋ ಸಾಧ್ಯತೆ ಇದೆ. ಇನ್ನೊಂದು ನೋಡಿ, ವಿರಾಟ್ ಕೊಹ್ಲಿ ಆಡಿರೋ ಪ್ರತಿ ವರ್ಷನೂ ಕೂಡ 600+ ರನ್ ಬಾರಿಸಿದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಇರ್ಬೋದು, ವಿರಾಟ್ ಕೊಹ್ಲಿಯ ಸಮಕಾಲೀನರು ಆ ಹಂತದಲ್ಲೇ ನಮಗೆ ಭುವನೇಶ್ವರ್ ಹೆಜಲ್ವುಡ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಹೆಜಲ್ವುಡ್ ತುಂಬಾ ದುಬಾರಿ ಆಗ್ತಾರೆ. ಅವರು ಒಂದು ಬೌನ್ಸರ್ ಹಾಕೋದ್ರಲ್ಲಿ ಅವ್ರ ದೇಶ ಎಲ್ಲ ಹೇಳಿ ಕೇಳಿ ಫೇಮಸ್. ಅವ್ರ ಒಂದು ವೇಗದ ಬೌಲಿಂಗ್ ಆ ರೀತಿಯಾಗಿರುತ್ತೆ, ಫಾರಿನ್ ಕಂಟ್ರಿ ಗ್ರೀನ್ ಪಿಚ್ ಅಲ್ಲಿ ಆಡಿದವರು ಅಂತ. ನಿನ್ನೆ ಅದೇ ಅಸ್ತ್ರವನ್ನೇ ಬಳಸ್ತಾರೆ. ರಾಹುಲ್ ಅಸ್ತ್ರಕ್ಕೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ರಾಹುಲ್ ಉತ್ತರ ಕೊಡ್ಲಿಲ್ಲ. ಅಂತದೊಂದು ಒಳ್ಳೆ ಪ್ರತಿಭೆ, ರಾಣಾಗೆ ಜಡ್ಜ್ ಮಾಡಕ್ ಆಗ್ಲಿಲ್ಲ. ನಿನ್ನೆ ಬೌಲಿಂಗ್ ನೋಡ್ತಾ ಇದ್ರೆ ಉಳಿದ ತಂಡಗಳೆಲ್ಲ ಒಂದು ಲೆಕ್ಕಾಚಾರ ಹಾಕಿರ್ತವೆ. ಬ್ಯಾಟಿಂಗ್ ಭದ್ರ ಬೆನ್ನೆಲುಬಿರುವಂತ RCBಗೆ ಇಂಥದ್ದೊಂದು ಬೌಲಿಂಗ್ ಚಾರ್ಮ್ನ ಮತ್ತೆ ತಂದ್ಕೊಟ್ಟಿದೆ. 2 ಮ್ಯಾಚ್ 3 ಮ್ಯಾಚ್ಗಳಲ್ಲಿ ರಘು ಹೇಳಿದಾಗೆ ಹೆಜಲ್ವುಡ್ ಮಂಕ್ ಆಗಿದ್ರು ಕೂಡ ಆ ಬೌಲಿಂಗ್ ಪಡೆಯನ್ನ ಇನ್ನಷ್ಟು ಹುರಿದುಂಬಿಸಿದ್ದು, ವಿಕೆಟ್ ಟೇಕಿಂಗ್ ಮಾಡಿದ್ದು ಇನ್ನಷ್ಟು ಬೆಟರ್ ಮಾಡಿದ್ದೆ ಈ ಬಾರಿ ಭುವನೇಶ್ವರ್ ಕುಮಾರ್. ಹಾಗಾಗಿ ಭುವನೇಶ್ವರ್ ಕುಮಾರ್ಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ಬೇಕು ನಿನ್ನೆದು ಕೂಡ. ಯಾಕಂದ್ರೆ ಆರಂಭನೇ ಅವ್ರು ಮಾಡಿರೋದು. ಆರಂಭ ಮಾಡಿದ ಮೇಲೆ ಅಂತ್ಯನ ಕೂಡ ಬಹಳಷ್ಟು ಜನ ಸಾಥ್ ಕೊಟ್ರು. ಆ ಯೂನಿಟಿ ಇರೋದಕ್ಕೆ ತುಂಬಾ ಹೆಮ್ಮೆ. ಜೊತೆಗೆ ನಿನ್ನೆ ಬ್ಯಾಟಿಂಗ್ ಅಂತ ಬಂದಾಗ ಅಷ್ಟೇ, ಬೆಥೆಲ್ ಆರಂಭ ಆ 6 ನೋಡಿ, ವಿರಾಟ್ ಕೊಹ್ಲಿನೇ 104 ಮೀಟರ್ 6 ಹೋಗುತ್ತಲ್ವಾ, ಆ 6ಗೆ ಜನ ಬೆರಗಾಗೋದ್ರ ಜೊತೆಗೆ ವಿರಾಟ್ ಕೊಹ್ಲಿನೂ ಬೆರಗಾಗೋದ್ರು. ಸಾಲ್ಟ್ ಇಲ್ಲ ಅನ್ನೋ ಒಂದೇ ಒಂದು ಕೊರತೆನೂ ಕೂಡ RCBಗೆ ಬರ್ತಾ ಇಲ್ಲ. ಅಂಥದ್ದೊಂದು ಅದ್ಭುತವಾಗಿ ಸಾಲ್ಟ್ ಬ್ಯಾಟ್ ಬೀಸ್ತಾರೆ. ಅಲ್ಲಿ ಒಂದು 6, 2 6, 1 4. ಇನ್ನೊಂದ್ ಕಡೆಗೆ ಏನ್ರಿ ಇನ್ಫಾರ್ಮಲ್ ಇರೋ ಕರ್ನಾಟಕದ ಪ್ಲೇಯರ್ ರಾಹುಲ್ ಹೆಂಗೆ ಡೆಲ್ಲಿಲಿ ಆಡಿ ಇಲ್ಲಿ ಬಂದು ಆಡಿದ್ರು, ಹಂಗೆ ನಾವು ತವರಿನಾಚೆ ಹೇಗೆ ಸರ್ವೈವ್ ಆಗ್ತೀವಿ ಅನ್ನೋದು ಬಹಳಷ್ಟು ಜನರ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಇದೆ ಅಂದ್ರೆ ತವರಲ್ಲೇ ಎಲ್ಲ ಮ್ಯಾಚ್ ಗೆದ್ದೀವಿ, ತವರಿನಾಚೆ RR ಜೊತೆಗೆ ಸೋತು ಬಂದಿವಿ, ಇವೆಲ್ಲ ಲೆಕ್ಕಾಚಾರ ಇದ್ದಾಗ ಈಗ ನೆಕ್ಸ್ಟ್ ತುಂಬಾ ಕಷ್ಟ ಇದೆ RCBಗೆ. ಮನೆ ಅಂಗಳದಲ್ಲಿ ಅಷ್ಟೇ ಗರ್ಜಿಸಿದ್ರು ಅನ್ನೋದೊಂದು ಬ್ಯಾಡ್ ನೇಮ್ ಬರ್ತಾ ಇತ್ತು. ನಾವು ಪಿಚ್ ಯಾವುದೇ ಆಗಿರಲಿ ಈ ಹಿಂದಿನ ದಿವಸನೇ ಬಂದ್ರು ಅಡ್ಜಸ್ಟ್ ಆಗ್ಬಿಡ್ತೀವಿ ಅಂತ ಒಂದು ರಘು ಹೇಳಿದಾಗ, ವಿರಾಟ್ ಕೊಹ್ಲಿ ಆ ಪಿಚ್ ನ ನೋಡಿರೋದನ್ನ ನಾವು ಟ್ರೋಲರ್ಸ್ ಇವಾಗ ಅದನ್ನ DC-ಗೆ ಆಡ್ ಮಾಡಿರ್ಬೋದು, ಇದು ಜಾಗ ನಂದು ಅಂತ ಕೊಹ್ಲಿ ಹೇಳಿದಾರೆ ಅಂತ. ಬಟ್ ಕೊಹ್ಲಿ ಆ ಪಿಚ್ ಅನ್ನ ಜಡ್ಜ್ ಮಾಡಕ್ ಹೋಗಿದ್ದೇನಕ್ಕೆ ಅಂದ್ರೆ ಹೇಗ್ ಬಿಹೇವ್ ಮಾಡುತ್ತೆ ಅಂತ. ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿರುವಂತ ಗ್ರೌಂಡ್ಗಳ ಬಗ್ಗೆ ಮಾಹಿತಿ ಇರುತ್ತೆ, ಪಿಚ್ ಹೇಗ್ ಬಿಹೇವ್ ಮಾಡುತ್ತೆ ಅನ್ನೋದು ಒಂದು. ನಾವು ನಿನ್ನೆ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ವಿ, ಟಾಸ್ ಗೆದ್ದಾಗ ಮಾತ್ರ ನಾವು ಬ್ಯಾಲೆನ್ಸಿಂಗ್ ಮಾಡಿ. ನಿನ್ನೆ ನೋಡಿ ನಿಮಗೆ DC ತಂಡದ ನಾಯಕ ಈ ಬಾರಿ IPL ನಲ್ಲಿ ಮೊದಲ ಟಾಸ್ ನ ಸೋತಿರೋದು, ಅದೇ ಅವ್ರಿಗೆ ಮೈನಸ್ ಆದ್ರೆ ಟಾಸ್ ಗೆದ್ದಿರೋದು RCBಗೆ ಪ್ಲಸ್ ಆಯ್ತು. ಹೇಳಕ್ಕಾಗಲ್ಲ, ಪಿಚ್ ಈ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಆರಂಭಕ್ಕೆ ನಮಗೂ ಕೂಡ ಇದೇ ಆತಂಕ ಆಗ್ಬಿಡ್ತು. ನಮಗೂ 4 ವಿಕೆಟ್ ಹೋಗಿದ್ರೆ ಕಷ್ಟನೇ ಇತ್ತು. ಹಾಗಾಗಿ ಟಾಸ್ ಗೆದ್ದಿರೋದು ಒಳ್ಳೇದು. ಎಕ್ಸ್ಪೀರಿಯನ್ಸ್ ಇರೋರು ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ರಘು ಹೇಳಿದಾಗ ಕೊಹ್ಲಿ ಅಂಡ್ ಟೀಮ್ ಅದನ್ನ ತಿಳಿಸೋದಾಗ್ಲಿ, ಅದನ್ನ ಭುವನೇಶ್ವರ್ ಕುಮಾರ್ ತಂಡ ಅದನ್ನ ಏನ್ ಮಾಡಿದೆ ಬೌಲಿಂಗ್ ಯೂನಿಟ್ ಎಕ್ಸಿಕ್ಯೂಟ್ ಮಾಡ್ತಲ್ವಾ, ಅದು ವಂಡರ್ಫುಲ್. ಮುಂದೆ ನಾವೇನ್ ಡಿಪೆಂಡಿಂಗ್ ಚಾಂಪಿಯನ್ ಆಗಕ್ಕೆ ಯಾವ ತಂಡ ಬೇಕಿತ್ತೋ, ನಮ್ಮಲ್ಲಿ ಎಲ್ಲಿ ಮೈನಸ್ ಇತ್ತೋ ಅಲ್ಲಿ ತಿದ್ದುಕೊಂಡಿವಿ. ಇನ್ ಮುಂದೆ ಕಟ್ ಹಾಕೋದು ರೆಡ್ ಆರ್ಮಿನ ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಹಾಗೆ ರಘು, ನಿನ್ನೆ ನಾವು ಅಂಪೈರ್ ಡಿಸಿಷನ್ ಬಗ್ಗೆ ನಾನು ನೋಡಿದ್ವಿ, ಅದನ್ನ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಅಂಪೈರ್ ಡಿಸಿಷನ್ 2 ಕಡೆ ನಾವು DC 2 ಕಡೆ ರಿವ್ಯೂ ತೊಳ್ತಾರೆ ಔಟ್ ಆದಾಗ. ಆ ಎರಡೂ ನೋಡಿದಾಗ ಅದು ನಿಜವಾಗ್ಲೂ ಸರಿಯಾದ ಡಿಸಿಷನ್ನೇ ಕೊಟ್ಟಿರ್ತಾರೆ ಅಂಪೈರ್ ಅಂತ ಅನಿಸ್ತು. ಹಾಗಾಗಿ ನಿನ್ನೆ ಅವ್ರ ಅಂಪೈರ್ನ ಡಿಸಿಷನ್ ಬಗ್ಗೆ ನೀವು ಹೇಳೋದಾದ್ರೆ, ಅಂಪೈರ್ ಅದೇ ಇವಾಗ ಏನು ನಡ್ಕೊಂಡ್ ಬರ್ತಾ ಇದೆಯಲ್ಲ IPL ನಲ್ಲಿ ಚೆನ್ನಾಗಿರೋ ಸಿಸ್ಟಮ್ಗಳು, ಇವಾಗ DRS ಆಗಿರ್ಬೋದು, ರಿವ್ಯೂ ಸಿಸ್ಟಮ್ಗಳಾಗಿರ್ಬೋದು ಚೆನ್ನಾಗಿನೇ ನಡ್ಸ್ಕೊಂಡು ಕೊಡ್ತಾ ಇದೆ. ಇವಾಗ ನೀವು ಅಂಪೈರ್ ಬಗ್ಗೆ ಅಂತ ಏನೊಂದು ಮಾತು ಹೇಳ್ಬಿಡ್ತೀನಿ. ಅಲ್ಲಿ ನಿನ್ನೆ ಅಂಪೈರ್ ಒಬ್ರು ಇದ್ರಲ್ಲ, ಅಂಡರ್-19 ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಟೀಮಲ್ಲಿ ಆಡಿರೋಂಥ ಒಬ್ಬ ಅಂಪೈರ್ ನಿನ್ನೆ ಅಂಪೈರಿಂಗ್ ಮಾಡ್ತಾ ಇದ್ರು. ಒಂದ್ ಕಡೆ ಟೀಮ್ ಮೇಟ್ ಆಡ್ತಾ ಇದ್ರೆ ಇನ್ನೊಬ್ಬ ಅಂಪೈರಿಂಗ್ ಮಾಡ್ತಾ ಇದ್ರು, ಚೆನ್ನಾಗಿತ್ತು. ಡಿಸಿಷನ್ ಅಂತ ಬಂದಾಗ ಎಲ್ಲ ಕಡೆನೂ ಫೇರ್ ಆಗಿ ನಡೀತಾ ಇದೆ. ಅಂಪೈರ್ಗಳು ಸರಿಯಾದ ನಿರ್ಧಾರಗಳನ್ನ ತಗೊಂತಾ ಇದ್ದಾರೆ. DRS ನಲ್ಲೂ ಅಷ್ಟೇ ಪರ್ಫೆಕ್ಷನ್ ಆಗಿ ಬರ್ತಾ ಇದೆ. ಏನು ರಿವ್ಯೂ ತಗೊಂಡ್ರು ಅಷ್ಟೊಂದು ಏನು ಗೊಂದಲಗಳು ಸೃಷ್ಟಿ ಆಗ್ತಾ ಇಲ್ಲ. ಈ ಹಿಂದೆ ಸಿಕ್ಕಾಪಟ್ಟೆ ಗೊಂದಲಗಳಾಗ್ತಿದ್ವು. ಅದನ್ನು ಹೊರತುಪಡಿಸಿ ಕಳೆದ ಒಂದು ಮ್ಯಾಚ್ನಲ್ಲಿ ಗೊಂದಲಗಳು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹರಿದಾಡ್ತಾ ಇದೆ, ಚೆನ್ನೈ ಮತ್ತು ಗುಜರಾತ್ನಲ್ಲಿ ನೋಬಾಲ್ ಇದ್ರು ನೋಬಾಲ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಒಂದೆಲ್ಲ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರುತ್ತವೆ. ಇವಾಗ ಏನಂತಾರೆ, ನೋಬಾಲ್ ಅನ್ನೋದಕ್ಕೂ ಒಬ್ಬ ಅಂಪೈರ್ಗಳನ್ನ ಸೆಟ್ ಮಾಡಿರ್ತಾರೆ. ಥರ್ಡ್ ಅಂಪೈರ್ಗಳಿಗೆ ಹೆಚ್ಚಾಗಿ ತೊಂದರೆಗಳಾಗ್ತಾ ಇಲ್ಲ, ಯಾಕಂದ್ರೆ DRS ಸಿಸ್ಟಮ್ಗಳು ಇರೋದ್ರಿಂದ ಅವರಿಗೂ ತಮ್ಮ ಕೆಲಸನ ಸಲೀಸಾಗಿ ಮಾಡ್ಕೊಂಡು ಹೋಗುವಂಥ ಅವಕಾಶಗಳು
ಮ್ಯಾಚ್ಗಳು ಇದ್ದಾವೆ. ಓವರಾಲ್ ನೋಡೋಕೆ ಹೋದರೆ ಅಂಪೈರಿಂಗ್ನಲ್ಲಿ ಹೆಚ್ಚೊಂದು ಗೊಂದಲಗಳು ಕಾಡ್ತಾ ಇಲ್ಲ. ಈ ಹಿಂದೆ ಸಿಕ್ಕಾಪಟ್ಟೆ ಗೊಂದಲಗಳು ಕಾಡ್ತಾ ಇದ್ವು. ಇದೇ RCB ವಿರುದ್ಧನೇ ಜಾಸ್ತಿ ವಿರಾಟ್ ಕೊಹ್ಲಿ ಅವರು ಸಿಟ್ ಮಾಡ್ಕೊತಾ ಇದ್ರು, ಅಂಪೈರ್ ವಿರುದ್ಧ ಹೋಗ್ತಾ ಇದ್ರು, ನೋ ಬಾಲ್ ಇದ್ರು ನೋ ಬಾಲ್ ಕೊಡ್ತಾ ಇರಲಿಲ್ಲ. ಕೆಲವೊಂದಿಷ್ಟು ಮ್ಯಾಚ್ಗಳನ್ನ ನೋಡಿದ್ದೀವಿ, ಲಸಿತ್ ಮಲಿಂಗ ಅವ್ರದ್ದು ನೋ ಬಾಲ್ ಇದ್ರು ನೋ ಬಾಲ್ ಕೊಟ್ಟಿಲ್ಲ. ಆ ಒಂದು ನೋ ಬಾಲ್ ಕೊಡದೇ ಇರೋ ರೀಸನ್ನಿಗೆ RCB ಸೋಲುತ್ತೆ. ಸಿಕ್ಕಾಪಟ್ಟೆ ಹಿಂದೆ ನಡೆದಿದ್ದಾವೆ. ಆದರೆ ಇವಾಗ ಮುಂದೆ ಆ ಒಂದು ಹಿಂದೆ ನಡೆದಂತಹದ್ದು ಇವಾಗ ಮರುಕಳಿಸ್ತಾ ಇಲ್ಲ. ಚೆನ್ನಾಗಿರೋ ಏನು ಮ್ಯಾಚ್ ಗೆಲ್ಲೋದಕ್ಕೆ ಈಗ ತಂಡದ ಆಟಗಾರ ಎಷ್ಟು ಎಫರ್ಟ್ ಹಾಕಿರ್ತಾರೋ ಇವಾಗ ಅಂಪೈರ್ಗಳಿಗೆ ಅಷ್ಟೇ ಒಂದು ಅವ್ರ ಮೇಲೆ ತೂಗುಗತಿನೇ ಇರುತ್ತೆ. ಎಲ್ಲಿ ಒಂದು ತಪ್ಪು ನಿರ್ಧಾರ ಇಡೀ ತಂಡದ ಸ್ಥಿತಿಗತಿನೇ ಬದಲಾಯಿಸುತ್ತೆ. ಹಾಗಾಗಿ ಅಂಪೈರ್ಗಳು ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಚೆನ್ನಾಗಿರೋ ಕೆಲಸನೇ ಮಾಡ್ತಾ ಇದ್ದಾರೆ ಅಂಪೈರ್ಗಳು ಅಂತ ನನ್ಗನ್ಸುತ್ತೆ. ಹಾಗೆ ಪ್ರೇಮ್ ಅವರೇ, ನಿನ್ನೆ ನೀವು ಹೇಳಿದ್ರಿ ನಿನ್ನೆ ಬೆತ್ತಲ್ ಒಳ್ಳೆ ಶಾಟ್ಗಳನ್ನು ಹೊಡಿತಾ ಇದ್ರು, ಒಳ್ಳೆ ಸ್ಟಾರ್ಟಿಂಗನ್ನು ಕೊಟ್ಟರು ಅಂತೇಳಿ. ಆದರೆ ನಿಮಗೆಲ್ಲೂ ಅನ್ನಿಸ್ಲಿಲ್ವಾ ಜಕೋಬ್ ಬೆತ್ತಲ್ ಮತ್ತು ಕೊಹ್ಲಿ ಇಬ್ಬರೇ ನಿಂತಿದ್ರು ನೆನ್ನೆ ಮ್ಯಾಚ್ ಮುಗ್ದೋಗ್ತಾ ಇತ್ತು, ಅನಾವಶ್ಯಕ ಒಂದು ವಿಕೆಟ್ ಕಳ್ಕೊಂಡ್ವಿ ನೆನ್ನೆ ನಾವು ಅಂತ ಅನ್ಸಿಲ್ವಾ? ಒಂದು ಹುಮ್ಮಸ್ ಇರುತ್ತೆ ಆ ಮೂಮೆಂಟಿಗೆ ಕ್ಲಿಯರ್ ಮಾಡಬೇಕು ಅಂತ. ಒಂದು ಶಾಟ್ ಕನೆಕ್ಟ್ ಆದಮೇಲೆ ಲೋ ಸ್ಕೋರ್ ಗೇಮು ಒಬ್ಬ ಹಿಟ್ಟರ್ ಅದು ಯಂಗ್ ಪ್ಲೇಯರ್ಗೆ ತಡ್ಕೊಂಡು ಆಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಒತ್ತಡ ಕಮ್ಮಿ ಇದೆ. 20 ರನ್ ಕೊಡುಗೆ ದೊಡ್ಡದೇ ಆ ಸ್ಕೋರಿಗೆ. ಹಾಗಾಗಿ ನೋಡಿದ್ರೆ ನೀವು ಹೇಳಿದಾಗೆ ನೋಲಾಸಲ್ಲಿ ಹೊಡೆದಿದ್ರೆ ನಮ್ಗೆ ಇನ್ನೊಂದಿಷ್ಟು ಲಾಭನೇ ಇತ್ತು. ಬಟ್ ಏನ್ ಮಾಡೋಕ್ಕಾಗಲ್ಲ, ಒಳ್ಳೆ ಬ್ಯಾಟಿಂಗೇನೆ ಟ್ರೈ ಮಾಡ್ತಾರೆ ಅವರು. ಮೊದಲ ಮ್ಯಾಚಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು, 2ನೇ ಮ್ಯಾಚಲ್ಲೂ ಅಷ್ಟೇ ಆ ಬೌನ್ಸರ್ಗಳಿಗೆ 6 ಹೊಡೆದಿಲ್ಲ, 2ನೇ 6 ಹೊಡೆದಾಗೂ ಕೂಡ ಅದೇ ಹೇಳಿದ್ದು ಕೊಹ್ಲಿ ಅಂತ ಲೆಜೆಂಡೇ ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಅಂದಾಗ ಚೆನ್ನಾಗಿ ಆಡಿದ್ದಾರೆ. ಮೇ ಬಿ ನಾವು ಚಿಕ್ಕ ಸ್ಕೋರ್ ಅಂತ ಬಂದಾಗ ಲೋ ಸ್ಕೋರ್ ಗೇಮ್ಗಳು ಯಾವ ಕೂಡ ಟಕ್ಕರೇ ಆಗ್ತವೆ. ಮೇ ಬಿ ನಾವು ಅಂದ್ಕೊಂಡಿದ್ದು 2-3 ವಿಕೆಟ್ ನಮ್ದು ಹೋಗುತ್ತೆ, 4 ವಿಕೆಟ್ ವರೆಗೂ ಹೋಗ್ಬೋದು ಅಂತ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಆ ಸಿಚುಯೇಷನ್ ಬೌಲರ್ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ಕೊಡದೇನೆ ಹಿಟ್ ಮಾಡೋ ಪ್ರಯತ್ನ ಮಾಡಿದ್ರು. ಅದು ಒಳ್ಳೆ ಸೈನೇ ನನ್ನ ಪ್ರಕಾರ. ಯಾಕಂದ್ರೆ ಒಂದು ವೇಳೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೊಟ್ಟಿವಿ ಅಂತ ಆದ್ರೂ ಕೂಡ ಕಷ್ಟನೇ ಆಗುತ್ತೆ. ಹಾಗೆ ಮೇಲ್ಗೈ ಸಾಧಿಸಬೇಕಂದ್ರೆ ಹಿಟ್ ಮಾಡಬೇಕು. ಆ ಬರದಲ್ಲಿ ವಿಕೆಟ್ ಹೋಗಿದೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಅದ್ರ ನಂತರ ಬರುವ ಸ್ಥಾನದಲ್ಲಿ ಪಡಿಕಲ್ ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ, ನಂತರ ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ 1 ಮತ್ತು 2 ಮ್ಯಾಚ್ಗಳಲ್ಲಿ ಇಂತಹ ದೊಡ್ಡ ಲೀಗ್ಗಳಲ್ಲಿ ಅವ್ರು ಜಡ್ಜ್ ಮಾಡೋದು ಕಷ್ಟ. ಜೊತೆಗೆ ಓಪನಿಂಗ್ ಆಡಿರೋ ಪ್ರತಿಭೆನೂ ಅಲ್ಲ ಅವರು. ಮಿಡ್ಲ್ ಆರ್ಡರ್ ಬರುವಂತ ಬ್ಯಾಟ್ಸ್ಮನ್ಗಳನ್ನ ಓಪನಿಂಗ್ ಆಡಿ ಅಲ್ಲಿ ಕ್ಲಿಕ್ ಮಾಡಿಸ್ಬೇಕಂದಾಗ ವಿರಾಟ್ ಕೊಹ್ಲಿಗೂ ಸ್ಟ್ರಗ್ಲಿಂಗ್ ಆಗಿರೋದು. ವಿರಾಟ್ ಕೊಹ್ಲಿ ಯಾಕೆ ಓಪನಿಂಗ್ ಬರ್ತಾರೆ ಅಂತ ಮಾತಾಡಿದ್ದು ಹೆಚ್ಚು ಜನ ಇದ್ದಾರೆ. ಹಾಗಾಗಿ ಸೆಟ್ ಆಗ್ಲಿಕ್ಕೆ ಒಂದಿಷ್ಟು ಅವಕಾಶ ಕೊಡಬೇಕು, ಅದು ವಿನ್ನಿಂಗ್ ಜೊತೆ ಬರೋದಕ್ಕೆ. ನೆಕ್ಸ್ಟ್ ಮ್ಯಾಚ್ ಅವರು ಒಂದು ವೇಳೆ ಆಡಿದ್ರು ಕೂಡ ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಚೆನ್ನಾಗಿ ಆಡ್ತಾರೆ. ಇನ್ನಿನ್ನ ಒಂದು ಅಂತ ಹೇಳಿದ್ರೆ ಡೆಲ್ಲಿ ಒಂದಿಷ್ಟು ಚೇತರಿಕೆ ಆಟವನ್ನ ಆಡಬೇಕಿತ್ತು. ಅವರ ಮಿಸ್ಟೇಕ್ಗಳ ಬಗ್ಗೆ ಮಾತಾಡಿದ್ರೆ 3.5 ಓವರಲ್ಲಿ ನಮಗೆ 8 ವಿಕೆಟ್ ಕಳ್ಕೊಂತಾರೆ. ಕೊನೆಗೆ 6 ವಿಕೆಟ್ ಹೋಗುತ್ತೆ 8 ರನ್ನಿಗೆ ಅಂತಂದ್ರೆ ಕೊನೆಗೆ 75ಕ್ಕೆ ನಿಲ್ಲಿಸ್ತಾರೆ ಅಂತ ಹೇಳಿದಾಗ ಇಲ್ಲಿ ನೋಡಿ ಡಬಲ್ ಡಿಜಿಟೇ ಒಬ್ರದ್ದು ಬಂದಿಲ್ಲ ನಿಮಗೆ. ಒಂದು ಡಬಲ್ ಡಿಜಿಟ್ ಅಲ್ಲ, ಓಪನಿಂಗ್ ಬಂದ ಜೋಡಿ ಒಬ್ರು ಡಕ್ಕು, ಒಂದು ರನ್. ನಂತರ ನಿಮ್ಗೆ ರಿಜ್ವಿ ಎಷ್ಟು ಮ್ಯಾಚ್ ಇಂದ ಡಕ್ ಆಗ್ತಿದ್ದಾರೆ. ಇದು ನಿನ್ನೆ ಸಿಚುಯೇಷನ್ ಸ್ಟ್ರಾಂಗ್ ಇರ್ಲಿ. ಕಳೆದ 3 ಮ್ಯಾಚ್ಗಳಿಂದ ಕಂಪ್ಲೀಟ್ ಆಗಿ 0 ಸುತ್ತಾ ಇದ್ರೆ ಕೊಡುಗೆನೇ ಇಲ್ಲ ಅವ್ರದ್ದು. ರಿಜ್ವಿ ಪ್ಲೇಸಿಗೆ ನೀವು ಬದಲಾವಣೆಯನ್ನ ಬಯಸಬೇಕಾಗ್ತದೆ. ಇನ್ನೊಂದ್ ಕಡೆಗೆ ಸ್ಟಬ್ಸ್ ವಿಕೆಟ್ ಹೋದಾಗನೇ ಅವರಿಗೆ ತುಂಬಾ ಮೈನಸ್ ಕೂಡ ಆಯ್ತು. ಸ್ಟಬ್ಸ್ ನಿಧಾನಗತಿಯಲ್ಲಿ ಆಡಬೇಕಿತ್ತು, ಅಂತ ಮೂಮೆಂಟ್ ಅಲ್ಲಿ ಬಿಗ್ ಹಿಟ್ ಮಾಡೋದ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 150 ಒಂದಿಷ್ಟು ಹೊತ್ತು ಆಡಿಸ್ಲಿಕ್ಕೆ ಅಥವಾ ಏನೋ ಹೇಳ್ತಾರಲ್ವ ಲೋ ಸ್ಕೋರ್ ಗೇಮ್ ಅಲ್ಲಿ ಏನಾದ್ರು ಚಾನ್ಸಸ್ ತಗೊಳ್ಬೋದಾಗಿತ್ತು. 150 ಮುಟ್ಟಿಸುವ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಸ್ಟಬ್ಸ್ ಕೂಡ ಜವಾಬ್ದಾರಿ ತಗೊಳ್ಳಿಲ್ಲ. ಇನ್ನೊಂದ್ ಕಡೆಗೆ ನಾವು ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆದಾಗ ಈ ತರ ವಿಕೆಟ್ ಹೋದಾಗ ಅಟ್ಲೀಸ್ಟ್ ಸಿಂಗಲ್ ಆಡುವಂತ ಪ್ರಯತ್ನಗಳನ್ನ ಮಾಡಬೇಕಿತ್ತು. ಅಟ್ಲೀಸ್ಟ್ ಒಂದು 10 ಓವರ್ 15 ಓವರನ್ನು ನಾವು ದಾಟಿಸಿದ್ರೆ ಎಷ್ಟಾದ್ರೂ ಬರಲಿ, ನಿಮಗೆ ರನ್ ಸ್ಟ್ರೈಕ್ ರೇಟ್ ಎಷ್ಟಾದ್ರೂ ಆಗಿದ್ರು ಪರವಾಗಿಲ್ಲ, ವಿಕೆಟ್ ನಿಲ್ಲಿಸೋ ಪ್ರಯತ್ನವನ್ನ ಕ್ಯಾಪ್ಟನ್ ಮಾಡಬೇಕಿತ್ತು. ಅವರು ಮಾಡಲಿಲ್ಲ. ನಂಗೆ ಎಲ್ಲೋ ಅನ್ಸುತ್ತೆ ಮೊದಲ 2 ವಿಕೆಟ್ ಓಪನರ್ ಹೋದ್ಮೇಲೆ ನಾವು KL ರಾಹುಲ್ ಮೇಲೆ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದೀವಿ. ಇಡೀ ಟೀಮು ಅವ್ರ ಮೇಲೆ ಅವಲಂಬಿತರಾದಾಗ ಅಥವಾ ರಾಣಾ ಮೇಲೆ ಅವಲಂಬಿತರಾದಾಗ ನಮ್ಗೆ ದಂಗಾಗ್ಬಿಡ್ತೇನೋ ಟೀಮು. ಇನ್ನು ಅವರಿಬ್ರು ಔಟ್ ಆದ್ರೆ ನಿಮಗೆ ಸ್ಟಬ್ಸೇ ಆಧಾರ ಆ ಟೀಮಿಗೆ ಅಂತ ಹೇಳಿದಾಗ ಸ್ಟಬ್ಸ್ ವಿಕೆಟ್ ಹೋದ್ಮೇಲೆ ನಾಯಕ ನಂದೇನಿಲ್ಲಪ್ಪ ಹೋಗೋಣ ಅನ್ನೋ ಲೆವೆಲ್ಗೆ ಹೋಗ್ತಾ ಇದ್ರು. ಅಟ್ಲೀಸ್ಟ್ ಅಲ್ಲಿ ಒಂದು 30 ರನ್ 90 ರನ್ ಮಿಲ್ಲರ್ ಮತ್ತೆ ಪೂರಲ್ ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಜೋಡಿನೇ ಒಂದಿಷ್ಟು ಇಲ್ಲ ಅಂತ ಹೇಳಿದ್ರೆ RCB ದೇನು ಲೋಯೆಸ್ಟ್ ಸ್ಕೋರ್ ಇತ್ತಲ್ಲ ಅದ್ರೊಳಗೇನೆ ಆಲ್ಔಟ್ ಮಾಡಬೇಕು ಅನ್ನೋದು RCBಯ ಮೈಂಡ್ ಸೆಟ್ ಇತ್ತು. ಬಟ್ ಅದನ್ನ ಎರಡನ್ನೂ ಲೆಕ್ಕಾಚಾರ ತಪ್ಪು ಮಾಡಿದ್ದೆ ಇವರು. ನಾನಂತೀನಿ ಈ ಮಿಲ್ಲರ್ ಅಂತ ಆಟಗಾರ ಇರ್ಬೋದು, ಎಷ್ಟು ವರ್ಷಗಳಿಂದ ಇಂಥ ಸಿಚುಯೇಷನ್ ಅಲ್ಲೇ ಬರ್ತಾರೆ.
ಅವ್ರಿಗೆ ಸಾಥ್ ಕೊಡೋ ಪ್ಲೇಯರ್ ಇದ್ರೆ ಇನ್ನೊಂದಿಷ್ಟು ರನ್ ಕಲ್ ಹಾಕ್ತಿದ್ರು ಅನ್ಸುತ್ತೆ. ಹಂಗ್ ಲೆಕ್ಕಾಚಾರ ನೋಡಕ್ ಹೋದ್ರೆ ನೋಡಿ ನಿಮಗೆ ಜೆಮಿಸನ್ನೇ 12 ರನ್ ನೋಡಿದಾರೆ. ಅದು ಬಿಟ್ಟರೆ ಮೇಲ್ ಬ್ಯಾಟ್ಸ್ಮನ್ಗಳೆಲ್ಲ ಸಿಂಗಲ್ ಡಿಜಿಟಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಸುಯೇಶ್ ನಾವು ಹೇಳಿದ್ವಿ ನಿನ್ನೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ, ಅವ್ರದೇ ಗ್ರೌಂಡು ಒಂಚೂರು ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ಇನ್ನೊಂದ್ ಕಡೆಗೆ ಕ್ರೌಡಿಗೆ ಕೂಡ ಅಲ್ಲಿ ಬಂದವರಿಗೆಲ್ಲರಿಗೂ ಕೂಡ ನಿರಾಸೆ ಆಯಿತು. ಜೊತೆಗೆ RCBಯ ಪ್ರದರ್ಶನ ಇದೆಯಲ್ಲ ಇದು ಈ ಒಂದು ಅವೇ ಗೇಮ್ಗಳಲ್ಲಿ ಇದೇ ತರ ಮುಂದುವರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಬೇಕಂದ್ರೆ ಈ ಆಟ ಮಸ್ಟ್ ಆಗಬೇಕು. ಜೊತೆಗೆ ನಾನು ಹೇಳಿದಾಗೇನೆ ಒಂದು ಗ್ರೌಂಡಲ್ಲಿ ಈ ಹಿಂದಿನ ಮ್ಯಾಚ್ ಆಗಿರುವ ರೀತಿಯಲ್ಲೇ ನೆಕ್ಸ್ಟ್ ಮ್ಯಾಚ್ ಆಗತ್ತೆ ಅಂತೇಳಿ ಥಿಂಕ್ ಮಾಡೋ ತಪ್ಪು. ಎಲ್ಲೋ ಒಂದು ಕಡೆಗೆ ಹೋಮ್ ಗ್ರೌಂಡ್ ಆಗಿದ್ರೂ ಕೂಡ ಆ ಥಿಂಕಿಂಗಲ್ಲಿ ಎಡವಿದ್ರೇನೋ ಅಂತ ನಂಗೆ ಅನ್ಸುತ್ತೆ. ಅಥವಾ ಪ್ಲಾನ್ ಬೇರೆ ಥರನೇ ಇರ್ಬೋದಿತ್ತು ಅವ್ರದ್ದು. ನಾವು ಮೊದಲು ಬೌಲಿಂಗ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿರೋ ಕೆಡ್ಡದಲ್ಲಿ ಅವರೇ ಬಿದ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸತತವಾಗಿ ಟಾಸ್ ಗೆಲ್ತಾ ಇದ್ದದ್ದು ಅಕ್ಷರ್ ಪಟೇಲು ನಿನ್ನೆ ಟಾಸ್ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಏನಾದರೂ ಪಿಚ್ ವ್ಯವಸ್ಥೆ ಹಾಗೆ ಮಾಡ್ಕೊಂಡಿದ್ರೆ ಅದು ಅವರಿಗೆ ಮಾರಕ ಆಯ್ತಾ ಗೊತ್ತಾಗಲಿಲ್ಲ ನನಗೆ. ಹಾಗೆ ರಘುವಿ, ನಿನ್ನೆ ಕೊಹ್ಲಿ ಅವ್ರಿಗೆ ಹೊಸದೊಂದು ದಾಖಲೆ 9,000 IPL ಅಲ್ಲಿ 9,000 ದಾಖಲೆಯನ್ನು ನಿನ್ನೆ ಅವರು ನಿರ್ಮಿಸಿದ್ದಾರೆ. ಇದು ವರ್ಲ್ಡಲ್ಲೇ ಫಸ್ಟ್ ಬ್ಯಾಟ್ಸ್ಮನ್ ಅನ್ನುವಂಥ ಒಂದು ಹೆಗ್ಗಳಿಕೆ ನಿನ್ನೆ ವಿರಾಟ್ ಕೊಹ್ಲಿ ಅವರಿಗೆ. ಅವರ ಇಷ್ಟು ವರ್ಷದ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಹೌದು, ಇವಾಗ ಸರ್ ಹೇಳ್ತಾ ಇದ್ರು ಇವಾಗ ಮಧ್ಯಮ ಕ್ರಮಾಂಕದಲ್ಲಿ ಏನು ಗೊಂದಲಗಳಿದ್ವಲ್ಲ RCB ಹೀಗೆ ಹಿಂದೆ ನೋಡಕ್ ಹೋದಾಗ 2012ರಲ್ಲಿ ಅವರು 1 ಡೌನ್ ಆಗಿ ಬರ್ತಾ ಇದ್ರು. ಮೊದಲೇ ದಿಲ್ಶಾನ್ ಮತ್ತೆ ಗೇಲ್ ಓಪನಿಂಗ್ ಮಾಡ್ತಾ ಇದ್ರು. ಆ ಒಂದು ಹಂತದಲ್ಲಿ ಅವರಿಗೆ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಎಲ್ಲಿಂದನೂ ಬರಲೇ ಇಲ್ಲ ಆಗಿತ್ತು. ಹೇಳ್ಕೊಳ್ಳೋ ಒಂದು 2-3 ಸೀಸನ್ ಅವರಿಗೆ ಏನು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ರು. ಆದರೆ 2016 ಇದೆಯಲ್ಲ ಅಲ್ಲಿಂದ ಅವ್ರು ಹಿಂತಿರುಗಿ ನೋಡಲೇ ಇಲ್ಲ. ಅವರು ಒಂದು ಇಂಟರ್ವ್ಯೂಲ್ ಹೇಳ್ಕೊತಾರೆ 2012, 13, 14 RCB ಹೇಳ್ಕೊಳ್ಳೋಂಥ ಪ್ರದರ್ಶನ ಇರ್ತಾ ಇರಲಿಲ್ಲ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದನೂ ಹೇಳುವಂಥ ರನ್ ಬರ್ತಾ ಇರಲಿಲ್ಲ. ಆದರೆ 2016ರಲ್ಲಿ ಅವರೊಂದು ಕಮ್ ಬ್ಯಾಕ್ ಮಾಡ್ತಾರೆ. 2016ರಲ್ಲಿ ಅವರಿಗೆ ಮೊದಲನೇ ಶತಕ ಬರುತ್ತೆ. ಆ ಹಿಂದೆ ಅವರು ಸೆಂಚುರಿ ಹೊಡೆದಿರಲ್ಲ. ಅಲ್ಲಿಂದ ಆ ಸೀಸನಲ್ಲಿ 4 ಶತಕಗಳನ್ನು ಹೊಡಿತಾರೆ. ಅಲ್ಲಿಂದ ಹಿಂತಿರುಗಿ ನೋಡೋದೇ ಇಲ್ಲ. ಏನಂತಂದ್ರೆ ಏನು ಅಂದ್ರೆ ಸ್ಟಾರ್ಟಿಂಗ್ 5,000 ರನ್ನನ್ನು ಕಂಪ್ಲೀಟ್ ಮಾಡ್ತಾರೆ, 6,000 ರನ್ನು, 7,000 ರನ್ನು. ಅವ್ರಗಳಿಗೆ ಕಾಂಪಿಟೇಷನ್ಗಳು ಇರ್ತಾ ಇದ್ರು. ಮೊದಲಿಗೆ ಸುರೇಶ್ ರೈನಾ ಅವರು 2,000 ರನ್ ಮೊದಲು ಕಂಪ್ಲೀಟ್ ಮಾಡಿದ್ರೆ 4,000 ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ರೆ ಇವಾಗ ಕಾಂಪಿಟೇಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ ವಿರಾಟ್ ಕೊಹ್ಲಿ ಅವರು ಅಲ್ಲೇ ಇದ್ದಾರೆ. ಇವಾಗ ಸುರೇಶ್ ರೈನಾ ಅವರು ಹೋದ್ರು, ಅವರಿಗೆ ಟಕ್ಕರ್ ಕೊಡೋದಕ್ಕೆ ಶಿಖರ್ ಧವನ್ ಇದ್ರು, ಅವರು ರಿಟೈರ್ಮೆಂಟ್ ತಗೊಂಡ್ರು. ಡೇವಿಡ್ ವಾರ್ನರ್ ಇದ್ರು, ಅವರು ಇವಾಗ ಆಡ್ತಾ ಇಲ್ಲ. ಆದ್ರೆ ಇವಾಗ 2008ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು ವಿರಾಟ್ ಕೊಹ್ಲಿ. ಅದ್ಭುತವಾದ ಪ್ರದರ್ಶನ ಅವ್ರು ಏನು ಈ ಒಂದು ತಂಡಕ್ಕೆ ಒಂದು ಇತ್ತಲ್ಲ ಟ್ರೋಫಿ ಗೆದ್ದಿಲ್ಲ ಕೆಲವೊಂದಿಷ್ಟು ಮಾತುಗಳಿದ್ವು. ಅಲ್ಲಿಂದನೂ ಅವರು ತಂಡನ ಮುನ್ನಡೆಸಿ ಕರ್ಕೊಂಡು ಬರುವಂತ ಸ್ಥಿತಿ ಇತ್ತಲ್ಲ, ಅಲ್ಲಿಂದ ಅವರು ಯಾವ ರೀತಿ ತಂಡನ ಬ್ಯಾಕ್ ಮಾಡಿದ್ರು, ಯಾವ ಹಂತದಿಂದ RCBನ ಇಲ್ಲಿ ಚಾಂಪಿಯನ್ ಆಗೋದಕ್ಕೆ ಡಿಫೆಂಡಿಂಗ್ ಚಾಂಪಿಯನ್. ಇವಾಗ ಅಭಿಮಾನಿಗಳು ಏನೋ ಹೇಳ್ಬೋದು RCBನ ಇವಾಗ ಗೆಲ್ತಾ ಇರೋ ಕುದುರೆ ಹಿಂದೆ ಎಲ್ಲರೂ ಓಡ್ಬೋದು. ಆದ್ರೆ ಸೋಲ್ತಾ ಇರಬೇಕಾದ್ರೆ RCBನ ಕೈ ಹಿಡಿದು ಏನು RCBಗೆ ಕೆಲವೊಂದಿಷ್ಟು ಕಡೆ ಟ್ರೋಲ್ ಮಾಡ್ತಾ ಇದ್ರು. ಅವಾಗ್ಲೂ ಸಹಿತ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಮತ್ತೆ ಅವರ ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು, ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ಇವುಗಳಿಗೆಲ್ಲ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ರು. ಆದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಯಾವುದಕ್ಕೂ ತಲೆ ಕಟ್ಸ್ಕೊಂತ ಇಲ್ಲ. ಅವ್ರಿಗೇನಂದ್ರೆ ಮ್ಯಾಚ್ ತನ್ನ ತಂಡನ ಗೆಲ್ಸ್ಬೇಕು, ಅದೇ ಒಂದು ಕೆಲಸನ ಮಾಡ್ಕೊಂಡು ಬಂದ್ರು. ಅದ್ಭುತವಾಗಿನೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹಂತದಲ್ಲೂ ಇವಾಗ ಅವ್ರದ್ದು ಕರಿಯರ್ದು ಕೊನೆ ಪೇಜ್ ಅಂತಾನೆ ಹೇಳ್ಬೋದು. ಇವಾಗ ಇನ್ನಂದ್ರೆ ಒಂದು 2-3 ವರ್ಷ ಆಡ್ಬೋದು ನನಗನ್ಸೋ ಮಟ್ಟಿಗೆ. ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ಈ ಒಂದು ಆಟ ಮುಗೀತಂದ್ರೆ ನಾನು ನಿಮ್ಗೆಲ್ಲೂ ಸಿಗೋದಿಲ್ಲ ಅಂತ. ಅವ್ರ ಅಭಿಮಾನಿಗಳು ಇವಾಗಲೇ ಅರ್ಥ ಮಾಡ್ಕೊಬೇಕು. ಇವಾಗ ಅವ್ರು ಏನು ಆಡ್ತಾ ಇದ್ದಾರಲ್ಲ ಕಣ್ತುಂಬ ನೋಡ್ಕೊಬೇಕು ಇವಾಗಲೇ ಅವ್ರ ಆಟ. ಒಂದ್ಸಲ ಅವ್ರೇನಾದ್ರೂ ಆಟ ಮುಗಿಸಿದಂದ್ರೆ ಅವ್ರು ಎಲ್ಲೂ ಕಾಣ ಸಿಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಆಗತ್ತೆ. ಆದರೆ ನನಗನ್ಸುತ್ತೆ ಅವರು ಇವಾಗಲೂ 1-2 ವರ್ಷ ಆಡೋದ್ರಲ್ಲಿ ಇನ್ನೂ 10,000 ಅಲ್ಲ 12,000 ತನಕನೂ ಹೋಗ್ಬೋದು ಅಂತ ನನಗನ್ಸುತ್ತೆ. ಇದೇ ರೀತಿ ಆಟ ಅವ್ರದ್ದೊಂದು ರೆಕಾರ್ಡ್ ಇದೆ, ಏನು 978 ರನ್ಸ್ ಏನಿದೆಯಲ್ಲ ಅದು ಅನ್ಬೀಟಬಲ್. ಇನ್ನೂ ತನಕ ಯಾರೂ ಮುರಿಯೋಕ್ಕಲ್ಲ, ಅದ್ರ ಹತ್ರನೂ ಬಂದಿಲ್ಲ. ಆ ಒಂದು ಆಗಿರ್ಬೋದು. ಇನ್ನು ಆರೆಂಜ್ ಕ್ಯಾಪ್ ಈ ಸಲನೂ ಅವರು ಆರೆಂಜ್ ಕ್ಯಾಪ್ ರೇಸಲ್ಲಿ ಇದ್ದಾರೆ ಸರ್ ಹೇಳ್ದಂಗೆ. ಈ ಹಿಂದೆ ನಾವು ನೋಡಕ್ ಹೋದ್ರೆ ಆರೆಂಜ್ ಕ್ಯಾಪ್ ವಿತ್ ಟ್ರೋಫಿ ಯಾರ ಹತ್ರನೂ ಇಲ್ಲ, ಒಂದು ಇಬ್ಬರನ್ನ ಹೊರತುಪಡಿಸಿ, ರಾಬಿನ್ ಉತ್ತಪ್ಪ, ಋತುರಾಜ್ ಗಾಯಕ್ವಾಡ್. 2014, 2021, ಇನ್ನು 2026ರಲ್ಲಿ ಅದನ್ನ ಇತಿಹಾಸ ಮರುಕಳಿಸುತ್ತಾ ಅಂತ ನೋಡ್ಬೇಕು. ಅದೊಂದು ಇರುತ್ತೆ ಹೆಗ್ಗಳಿಕೆ. ನೋಡೋಣ ಏನಾಗತ್ತೆ ಅಂತ. ಹಾಗೆ ಒಬ್ಬ ಕ್ರಿಕೆಟ್ ಅಭಿಮಾನಿ ಬಸವರಾಜ್ ಅಂತ ಹೇಳಿ ಕಾಯ್ತಿದ್ದಾರೆ. ಬಸವರಾಜ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಹೊಸಪೇಟೆಯಿಂದ ಮೇಡಮ್. ನಿನ್ನೆ ನಮ್ಮ RCB ಬೌಲಿಂಗ್ ಇಂದ ಇಂಪ್ರೆಸಿವ್ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. RCB ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಅದು ಒಂಥರ ಬೆಂಕಿ ಬಿರುಗಾಳಿ ತರ ಇತ್ತು ಬಿಡ್ರಿ ಮೇಡಮ್, ಮಾತಾಡಂಗೇ ಇಲ್ಲ. ನಿನ್ನೆ ನಾವು 49 ನಮ್ದೊಂದು ರೆಕಾರ್ಡ್ ಇದೆ, ಅದನ್ನ ಬ್ರೇಕ್ ಮಾಡ್ತಾರೇನೋ ಅಂತ ಹೇಳಿ ಕಾಯ್ತಾ ಇದ್ವಿ. ಅದು ಬ್ರೇಕ್ ಆಗಲಿಲ್ಲ. ಆದ್ರೂ ಕೂಡ ಇಷ್ಟು ಚಿಕ್ಕ ಒಂದು ಟಾರ್ಗೆಟ್ ಅನ್ನ ಕೊಡೋವರೆಗೂ ನಮ್ಮ ಬೌಲರ್ಸ್ ಕಟ್ ಹಾಕಿದ್ರು. ಹಾಗೆ ಈ ತರನೇ ಮಾಡ್ಕೊಂಡೋದ್ರೆ ನಮ್ಮ RCB ವಿನ್ ಆಗ್ಬೋದು ಮತ್ತೊಂದ್ಸರಿ ಅಂತ ಅನ್ಸುತ್ತಾ ನಿಮ್ಗೆ?
ಅನ್ಸುತ್ತೆ ಮೇಡಮ್. ಸ್ವಲ್ಪ ಪಂಜಾಬ್ ಟೀಮ್ನು ಒಳ್ಳೆ ಟಫ್ ಫೈಟ್ ಕೊಡ್ತಾ ಇದಾರೆ. ಅವ್ರನ್ನ ಸೋಲಿಸಿದ್ರೆ ಡೆಫಿನೆಟ್ಲಿ ಆಗುತ್ತೆ ಮೇಡಮ್. ಹಾಗಾದ್ರೆ ನಿನ್ನೆ ಯಾವ ಪ್ಲೇಯರ್ ನಿಮಗೆ ಇಷ್ಟ ಆದ್ರು? ನಿನ್ನೆ ಪರ್ಫಾರ್ಮೆನ್ಸ್ ಹೇಗಿತ್ತು? ಮೇಡಮ್ ಏನಿಲ್ಲ, ಆಸ್ ಯೂಶುವಲ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ರು. ಬಟ್ ಭುವನೇಶ್ವರ್ ಕುಮಾರ್ ನಿನ್ನೆ ಸ್ವಲ್ಪ ಬಹಳ ಚೆನ್ನಾಗಿ ಮಾಡಿದ್ರು. ಸ್ವಿಂಗ್ ಬೌಲಿಂಗ್ ಎಲ್ಲ ಸಖತ್ತ ಮಾಡಿದ್ರು ಮೇಡಮ್. ಹೇಸಲ್ವುಡ್ ಆಡ್ತಿಲ್ಲ, ಒಳ್ಳೆ ಬೌಲಿಂಗ್ ಮಾಡ್ತಿಲ್ಲ, ಅವ್ರ ಕಡೆಯಿಂದ ಒಳ್ಳೆ ಪ್ರದರ್ಶನ ಸಿಗ್ತಿಲ್ಲ ಅಂತ ಹೇಳಿದ್ರು. ನೆನ್ನೆ ಒಳ್ಳೆ ಪ್ರದರ್ಶನ ಕೊಟ್ಟೇ ಬಿಟ್ರು. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಆಸ್ ಯೂಶುವಲ್ ಮೇಡಮ್ ಇಂಟರ್ನ್ಯಾಷನಲ್ ಬೌಲರ್ ಅಂದ್ರೆ ಇದ್ದೇ ಇರ್ತಾರೆ. ಸ್ವಲ್ಪ ಒಂದು ಸರಿ ಫಾರ್ಮ್ ಔಟ್ ಆಗಿರ್ತಾರೆ. ಈಗ ನೆಕ್ಸ್ಟ್ ನಿನ್ನೆ ಚೆನ್ನಾಗಿ ಆಡಿದ್ರು, ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಮೇಡಮ್. ಒಳ್ಳೆ ಪರ್ಫಾರ್ಮೆನ್ಸ್. ಧನ್ಯವಾದಗಳು. ಎಂಟರ್ ಟೀಮ್ ಚೆನ್ನಾಗಿ ಆಡ್ತಿದ್ರು ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪ್ರೇಮ್ ಅವರೇ, ನಿನ್ನೆ ರೊಮಾರಿಯೋ, ಶೆಫರ್ಡ್ ಮತ್ತೆ ಅವರಿಂದ ಅಂತ ಪರ್ಫಾರ್ಮೆನ್ಸ್ ಸಿಗ್ಲೇ ಇಲ್ಲ. ನಿನ್ನೆ ಎಲ್ಲರೂ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ, ಅವರಿಂದ ಒಂದು ವಿಕೆಟ್ ಬರಲಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ವಿನ್ನಿಂಗ್ ಟೀಮ್ ಇರಬೇಕಾದ್ರೆ ಮಿಸ್ಟೇಕ್ಸ್ಗಳು ಕಣ್ಣಿಗೆ ಕಾಣಿಸಲ್ಲ. ಹಾಗೇನೆ ಜಿತೇಶ್ ಶರ್ಮಾ ಮತ್ತೆ ಶೆಫರ್ಡ್ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ತಂಡ ಎಲ್ಲೂ ಡ್ಯಾಮೇಜ್ ಆದಾಗ, ನಿರ್ಣಾಯಕ ಹಂತ ಬಂದಾಗ ಅವರು ಪ್ರದರ್ಶನ ನೀಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದೆ ತಂಡ. ಮೇ ಬಿ ಅಂಥದ್ದೊಂದು ಸಿಚುಯೇಷನ್ ಬಂದಾಗ ಆಟವನ್ನು ತೋರಿಸ್ಬೇಕು. ಬೌಲಿಂಗಲ್ಲಿ ಶೆಫರ್ಡ್ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಜಿತೇಶ್ ಅಂತ ಬಂದಾಗ ನಿನ್ನೆ ಒಳ್ಳೊಳ್ಳೆ ಕ್ಯಾಚ್ ತಗೊಂಡ್ರು. ಬಟ್ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಅವರಿಗೆ ಬ್ಯಾಟಿಂಗ್ ಜವಾಬ್ದಾರಿ ಬಂದಾಗ ನಿಭಾಯಿಸಲಿ. ಯಾಕಂದ್ರೆ ಆ ನಂಬಿಕೆ ಇಟ್ಕೊಂಡು ತಂಡದಲ್ಲಿ ಇಟ್ಟಿದ್ದಾರೆ. ಬಟ್ ಸದ್ಯದ ಪ್ರದರ್ಶನ ನೀವು ಹೇಳಿದಾಗ ಅಷ್ಟು ಮಟ್ಟಿಗಿಲ್ಲ. ನಿನ್ನೆ ಎಲ್ಲರೂ ಚಾಮ್ ಮಾಡಿದ್ರೆ ಅವರಿಗೆ ಹೊಡಿತಾ ಇದ್ರು, ಬೌಂಡ್ರಿ ಸಿಕ್ಸರ್ ಬರ್ತಾ ಇದ್ದು. ಅಂತ ಸಂದರ್ಭದಲ್ಲೂ ಕೂಡ ಬೌಲರ್ ಕೈಲೂ ಹೊಡಿಸ್ಕೋತಾ ಇದ್ರು. ಮೇ ಬಿ ಹೇಳಕ್ಕಾಗಲ್ಲ, ಮುಂದಿನ ಹಂತಗಳು ನಿರ್ಣಾಯಕ ಬಂದಾಗ, ನಾಯಕ ನಂಬಿದಾಗ ಅವರೇ ಸಕ್ಸಸ್ ಕೂಡ ಕಾಣ್ಬೋದು. ಯಾಕಂತ ಹೇಳಿದ್ರೆ ನಾವು ಪಾಯಿಂಟ್ ಟೇಬಲ್ ಅಂತ ನೋಡಕ್ ಬಂದ್ರು ಅಷ್ಟೇ. ಈಗ 7 ಮ್ಯಾಚಲ್ಲಿ 6 ವಿನ್ ಆಗಿ 1 ಟೈ ಆದ್ರೆ ಅವರೇ 13 ಅಂಕಗಳಿಂದ ಅಗ್ರಸ್ಥಾನದಲ್ಲಿದ್ದಾರೆ. ನಾವು ಆಲ್ರೆಡಿ ದ್ವಿತೀಯಾರ್ಧವನ್ನ ಆರಂಭ ಮಾಡಿದೀವಿ. ನಿನ್ನೆ ಗೆಲುವಿನ ಮೂಲಕ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. 13 ಅಂಕ, 12 ಅಂಕಗಳಿಂದ 2ನೇ ಸ್ಥಾನ. ಇನ್ನು 8 ಮ್ಯಾಚ್ ಆಡಿ 3 ಗೆದ್ದಿರುವಂತ DC ಮುಂದಿನ ಹಂತ ತುಂಬಾ ಕಠಿಣವಾಗಿದೆ. ಮೇ ಬಿ ಅವರು ಇನ್ನೊಂದು 5 ಮ್ಯಾಚ್ಗಳನ್ನ ಕಂಟಿನ್ಯೂ ಆಗಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. RCBಗೆ ಪಂಜಾಬ್ ಸಿಗೋ ಒಳಗೇನೆ ಮುಂದಿನ ಹಂತ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಪಂಜಾಬ್ ಮೇಲೆ ಒಂದು ಒಳ್ಳೆ ಪ್ಲಾನ್ ಮೇಲೆ ಬಂದು ಅವ್ರನ್ನ ಸೋಲ್ಸಿದ್ರೆ ನೆಕ್ಸ್ಟ್ ಅವರು ಮುಂದಿನ ಹಂತ ಸೆಮಿಸ್ ಫೈನಲ್ ಅಂತ ಹಂತಕ್ಕೆ ಬಂದಾಗ ಅವ್ರ ಮೇಲೆ ಆಡ್ಲಿಕ್ಕೆ ತುಂಬಾ, ಯಾಕಂದ್ರೆ ನನಗನ್ಸದೆ ಈ ಪ್ರದರ್ಶನ ನೋಡಿದಾಗ ಇವೆರಡೇ ತಂಡ ಫೈನಲ್ ಆಡೋದು ಬಹುತೇಕ ಖಚಿತ. ಹಾಗಾಗಿ ಮುಂದಿನ ಹಂತಕ್ಕಂತೂ 2 ಕ್ವಾಲಿಫೈ ಆಗಿದ್ದಾವೆ. ಆದ್ರೆ ಅಲ್ಲಿ ಕೊನೆಯ ಮ್ಯಾಚೇ ಪಂಜಾಬ್ ಜೊತೆಗೆ ಇರಬೇಕಾದ್ರೆ RCBದು ಇನ್ನ ಟೈಮ್ ಇದೆ. ಅಷ್ಟರೊಳಗೆ ಇನ್ನು 2 ಮ್ಯಾಚ್ ಗೆದ್ರೆ ನಾವು ಕ್ವಾಲಿಫೈ ಆಗಿರ್ತೀವಿ. ಮೇ ಬಿ ಆ ಮ್ಯಾಚ್ ನ ಗೇಮ್ ಪ್ಲಾನ್ ಜೊತೆಗೆ ಅವರ ವೀಕ್ನೆಸ್ ಮೇಲೆ ಆಡಿದ್ರೆ ನಾವು ಮತ್ತೆ ಡಿಪೆಂಡಿಂಗ್ ಚಾಂಪಿಯನ್ 100% ಆಗ್ಬೋದು. ಅಷ್ಟರೊಳಗೆ ನೀವು ಹೇಳಿದಂಗೆ ಶೆಫರ್ಡ್ ಇರ್ಬೋದು, ಜಿತೇಶ್ ಇರ್ಬೋದು, ಕಮ್ ಬ್ಯಾಕ್ ಮಾಡ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಯಾಕಂದ್ರೆ ಅವರು ಹೋದ ಬಾರಿ ಗೆಲ್ಸಿದಾಗ ನಾವು ಅವ್ರನ್ನ ಹೊಗಳಿದ್ದೇವೆ. ಫಾರ್ಮ್ ಇಲ್ದಾಗೂ ಸ್ವಲ್ಪ ಕೈ ಹಿಡಿಬೇಕು ಅನ್ನೋದು ತಂಡದ ಮ್ಯಾನೇಜ್ಮೆಂಟ್ನ ಒಂದು ಪಾಯಿಂಟ್ ಇರ್ಬೋದು. ಮೇ ಬಿ ಆ ಪಾಯಿಂಟ್ ಮೇಲೆ ಅವರು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರದರ್ಶನವನ್ನು ಅವ್ರು ನೀಡಿದ್ರೆ 100% RCB ಆಗ್ಬಿಡುತ್ತೆ. ಇಷ್ಟೊತ್ತು ನಮ್ಮೊಂದಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿನ್ನೆ ಆಗಿದಂಥ ಮ್ಯಾಚ್ ಪರ್ಫಾರ್ಮೆನ್ಸ್ ಬಗ್ಗೆ ಇಷ್ಟೊತ್ತು ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ನಿನ್ನೆ RCB ವರ್ಸಸ್ DC ಮ್ಯಾಚ್ ಹೇಗಿತ್ತು, ಯಾರೆಲ್ಲ ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಮಾತಾಡಿದ್ವಿ. ಹಾಗೆ ಇವತ್ತು ಪಂಜಾಬ್ ವರ್ಸಸ್ RR ಇದೆ. ಪಂಜಾಬ್ನ ಯಾರ ಕೈಲೂ ಕಟ್ ಹಾಕೋಕ್ಕಾಗಿಲ್ಲ. ಇವತ್ತು RR ಆ ಒಂದು ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ZEE ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.